ರೇಷ್ಮೆ ಹುಳುಗಳು ಎರಡನೇ ಜ್ವರದಲ್ಲಿದ್ದಾಗ ಸೆಕೆಂಡ್ ಮೌತ್ ಮತ್ತು ಆ ಹಂತದಲ್ಲಿ ಅವುಗಳನ್ನು ಸಾಕುವಾಗ ನೆನಪಿನಲ್ಲಿಡಬೇಕಾದ ಇನ್ನೂ ಕೆಲವು ಪ್ರಮುಖ ಮಾಹಿತಿ ಹಾಗೂ ನಿರ್ವಹಣಾ ಕ್ರಮಗಳು ಇಲ್ಲಿವೆ. ಶಾರೀರಿಕ ಬದಲಾವಣೆಗಳು ಫೈಸಿಕಲ್ ಚೇಂಜಸ್. ಹೊರಚರ್ಮದ ತ್ಯಾಗ. ಹುಳುಗಳು ವೇಗವಾಗಿ ಬೆಳೆಯುವುದರಿಂದ ಅವುಗಳ ಹಳೆಯ ಚರ್ಮ ಬಿಗಿಯಾಗುತ್ತದೆ. ಅದಕ್ಕಾಗಿಯೇ ಅವು ಹಳೆಯ ಚರ್ಮವನ್ನು ಕಳಚಿ ಹೊಸ ಮೃದುವಾದ ಚರ್ಮವನ್ನು ಹೊಂದಲು ಜ್ವರಕ್ಕೆ ಕೂರುತ್ತವೆ. ತೂಕ ಮತ್ತು ಉದ್ದ. ಎರಡನೇ ಜ್ವರ ಮುಗಿಯುತ್ತಿದ್ದಂತೆ ಹುಳುಗಳ ತೂಕ ಮತ್ತು ಉದ್ದ ಅತ್ಯಂತ ವೇಗವಾಗಿ ಹೆಚ್ಚಾಗಲು ತೊಡಗುತ್ತದೆ. ಎರಡನೇ ಜ್ವರದ ಅವಧಿ ಡ್ಯುರೇಷನ್. ರೇಷ್ಮೆ ಹುಳುಗಳು ಸಾಮಾನ್ಯವಾಗಿ 20 ರಿಂದ 24 ಗಂಟೆಗಳ ಕಾಲ ಎರಡನೇ ಜ್ವರದಲ್ಲಿರುತ್ತವೆ. ಪರಿಸರದ ತಾಪಮಾನಕ್ಕೆ ಅನುಗುಣವಾಗಿ ಇದು ವ್ಯತ್ಯಾಸವಾಗಬಹುದು. ಈ ಸಮಯದಲ್ಲಿ ಇಡೀ ಬೆಡ್ನಲ್ಲಿರುವ 90ಕ್ಕಿಂತ ಹೆಚ್ಚು ಹುಳುಗಳು ಒಟ್ಟಿಗೆ ಜ್ವರಕ್ಕೆ ಕೂರುವಂತೆ ನೋಡಿಕೊಳ್ಳುವುದು ಮುಖ್ಯ. ಈ ಹಂತದಲ್ಲಿ ನೀವು ಮಾಡಬೇಕಾದ ಪ್ರಮುಖ ಕೆಲಸಗಳು ಕೇರ್ ಮ್ಯಾನೇಜ್ಮೆಂಟ್. ತಾಪಮಾನ ಮತ್ತು ತೇವಾಂಶ ಟೆಂಪರೇಚರ್ ಹ್ಯೂಮಿಡಿಟಿ. ಎರಡನೇ ಜ್ವರದ ಸಮಯದಲ್ಲಿ ಕೋಣೆಯ ತಾಪಮಾನ 25 ನಿಂದ 26 ಇರಬೇಕು. ತೇವಾಂಶ ಹ್ಯೂಮಿಡಿಟಿ 75 ರಿಂದ 80ರಷ್ಟಿರಬೇಕು. ಕೋಣೆ ತುಂಬಾ ಒಣಗಿದ್ದರೆ ಹುಳುಗಳಿಗೆ ಚರ್ಮ ಸುಲಿಯಲು ಕಷ್ಟವಾಗುತ್ತದೆ. ಬೆಡ್ ಒಣಗಿಸುವುದು ಬೆಡ್ ಡ್ರಾಯಿಂಗ್. ಹುಳುಗಳು ಜ್ವರಕ್ಕೆ ಕೂರುವ ಮುನ್ನ ಬೆಡ್ನಲ್ಲಿರುವ ತೇವಾಂಶವನ್ನು ಕಡಿಮೆ ಮಾಡಲು ಮತ್ತು ರೋಗಾಣುಗಳನ್ನು ತಡೆಗಟ್ಟಲು ವಿಜೇತ ಅಂಕಶ್ ಅಥವಾ ಸುಣ್ಣದ ಪುಡಿಯನ್ನು ಸ್ಲೈಟ್ ಲೈಮ್ ಪೌಡರ್ ಲಘುವಾಗಿ ಉದುರಿಸಬೇಕು. ಇದರಿಂದ ಬೆಡ್ ಒಣದಾಗಿರುತ್ತದೆ. ಗಾಳಿಯ ಸಂಚಾರ ವೆಂಟಿಲೇಷನ್. ಜ್ವರದ ಸಮಯದಲ್ಲಿ ಕೋಣೆಯಲ್ಲಿ ಉತ್ತಮ ಗಾಳಿಯ ಸಂಚಾರವಿರಬೇಕು. ಆದರೆ ನೇರವಾಗಿ ಜೋರಾದ ಗಾಳಿ ಹುಳುಗಳ ಮೇಲೆ ಬೀಳದಂತೆ ಎಚ್ಚರ ವಹಿಸಿ. ಜ್ವರದಿಂದ ಎದ್ದ ತಕ್ಷಣ ಏನು ಮಾಡಬೇಕು? ಮೊದಲ ಆಹಾರ ಫಸ್ಟ್ ಫೀಡಿಂಗ್. ಎಲ್ಲ ಹುಳುಗಳು ಜ್ವರದಿಂದ ಎದ್ದು ಆಹಾರಕ್ಕಾಗಿ ತಲೆ ಎತ್ತಿ ಕಾಯುತ್ತಿರುವಾಗ ಮೊದಲ ಆಹಾರವನ್ನು ನೀಡಬೇಕು. ಎಲೆಗಳ ಆಯ್ಕೆ. ಎರಡನೇ ಜ್ವರ ಮುಗಿಸಿದ ಹುಳುಗಳಿಗೆ ಗಿಡದ ಮೇಲ್ಭಾಗದ ಅತ್ಯಂತ ಎಳೆಯ ಮತ್ತು ರಸಭರಿತವಾದ ಹಿಪ್ಪುನೇರಳೆ ಎಲೆಗಳನ್ನು ಸಣ್ಣದಾಗಿ ಕತ್ತರಿಸಿ ನೀಡಬೇಕು. ಮುದರಿದ ಅಥವಾ ಬಲಿತ ಎಲೆಗಳನ್ನು ನೀಡಬಾರದು. ಬೆಡ್ ವಿಸ್ತರಣೆ ಬೆಡ್ ಎಕ್ಸ್ಟೆನ್ಷನ್. ಹುಳುಗಳು ಜ್ವರದಿಂದ ಎದ್ದ ತಕ್ಷಣ ಅವುಗಳ ಗಾತ್ರ ದೊಡ್ಡದಾಗುವುದರಿಂದ ಅವುಗಳಿಗೆ ಓಡಾಡಲು ಹೆಚ್ಚಿನ ಜಾಗ ಬೇಕಾಗುತ್ತದೆ. ಆದ್ದರಿಂದ ಬೆಡ್ ವಿಸ್ತರಣೆ ಮಾಡುವುದು ಹುಳುಗಳನ್ನು ಹರಡುವುದು ಅತ್ಯಗತ್ಯ. ಸ್ನೇಹಿತರೆ, ಈ ಮಾಹಿತಿ ಅಥವಾ ಡಿಸೈನ್ ನಿಮ್ಗೇನಾದ್ರೂ ಇಷ್ಟ ಆಗ್ತಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನುಳಿದ ರೇಷ್ಮೆ ಕಲೆಗಳ ಬಗ್ಗೆ ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ರೇಷ್ಮೆ ಹುಳುಗಳು ತಮ್ಮ ಎರಡನೇ ಜ್ವರ ಸೆಕೆಂಡ್ ಮೌತ್ ಮುಗಿಸಿ ಮೂರನೇ ಹಂತಕ್ಕೆ 3 ರೆಡ್ ಇನ್ಸ್ಟಾರ್ ಕಾಲಿಟ್ಟಾಗ ಅಥವಾ ಎರಡನೇ ಜ್ವರದ ಸಮಯದಲ್ಲಿ ನಿಮ್ಮ ಮನೆಗೆ ಬಂದಾಗ ಅವು ಈ ಕೆಳಗಿನ ಲಕ್ಷಣಗಳೊಂದಿಗೆ ಕಾಣಿಸಿಕೊಳ್ಳುತ್ತವೆ. ಗಾತ್ರ ಮತ್ತು ಬಣ್ಣ ಸೈಜ್ ಅಂಡ್ ಕಲರ್. ಗಾತ್ರ. ಈ ಹಂತದಲ್ಲಿ ಹುಳುಗಳು ತುಂಬಾ ಚಿಕ್ಕದಾಗಿರುತ್ತವೆ. ಸುಮಾರು 0.5 ರಿಂದ 1 ಸೆಂಟಿಮೀಟರ್ ಉದ್ದವಿರುತ್ತವೆ. ಬಣ್ಣ. ಇವುಗಳು ಸಾಮಾನ್ಯವಾಗಿ ತಿಳಿ ಬೂದು ಲೈಟ್ ಗ್ರೇ ಅಥವಾ ಸ್ವಲ್ಪ ಬಿಳಿ ಮಿಶ್ರಿತ ಕಂದು ಬಣ್ಣದಲ್ಲಿ ಕಾಣಿಸುತ್ತವೆ. ಇನ್ನು ಹಸುಗೂಸಿನ ತರಹವೇ ಇರುವುದರಿಂದ ಚರ್ಮ ತುಂಬಾ ಮೃದುವಾಗಿರುತ್ತದೆ. ಜ್ವರದ ಸಮಯದಲ್ಲಿನ ಲಕ್ಷಣಗಳು ಡ್ಯೂರಿಂಗ್ ಮೌತ್. ಒಂದು ವೇಳೆ ಹುಳುಗಳು ಜ್ವರದಲ್ಲಿರುವಾಗಲೇ ನಿಮ್ಮ ಮನೆಗೆ ಬಂದರೆ ಅವುಗಳ ಸ್ಥಿತಿ ಹೀಗಿರುತ್ತದೆ. ನಿಶ್ಚಲತೆ. ಹುಳುಗಳು ಯಾವುದೇ ಚಲನೆಯಿಲ್ಲದೆ ತಲೆಯನ್ನು ಸ್ವಲ್ಪ ಮೇಲಕ್ಕೆ ಎತ್ತಿ ನಿದ್ದೆ ಮಾಡುತ್ತಿರುವಂತೆ ಸ್ಲೀಪಿಂಗ್ ಸ್ಟೇಜ್ ಒಂದೇ ಕಡೆ ಕುಳಿತಿರುತ್ತವೆ. ಆಹಾರ ಸೇವಿಸುವುದಿಲ್ಲ. ಈ ಸಮಯದಲ್ಲಿ ಅವು ಹಿಪ್ಪುನೇರಳೆ ಮಲ್ಬೆರಿ ಎಲೆಗಳನ್ನು ತಿನ್ನುವುದಿಲ್ಲ. ಚರ್ಮ ಸುಲಿಯುವುದು. ಅವುಗಳ ತಲೆಯ ಭಾಗದ ಹಳೆಯ ಚರ್ಮ ಬಿರಿದು ಹೊಸ ಚರ್ಮ ಬರುವ ಪ್ರಕ್ರಿಯೆ ನಡೆಯುತ್ತಿರುತ್ತದೆ. ಜ್ವರದಿಂದ ಎದ್ದ ತಕ್ಷಣದ ಲಕ್ಷಣಗಳು ಫಸ್ಟ್ ಮೌತ್. ಜ್ವರ ಮುಗಿಸಿ ಹೊರಬಂದ ತಕ್ಷಣ ಥರ್ಡ್ ಇನ್ಸ್ಟಾರ್ ಆರಂಭ. ಚುರುಕುತನ. ಹುಳುಗಳು ಹಸಿವಿನಿಂದ ತುಂಬಾ ಚುರುಕಾಗುತ್ತವೆ ಮತ್ತು ಎಲೆಗಳನ್ನು ಹುಡುಕುತ್ತಾ ವೇಗವಾಗಿ ಚಲಿಸಲು ಪ್ರಾರಂಭಿಸುತ್ತವೆ. ದೊಡ್ಡ ತಲೆ. ಜ್ವರದಿಂದ ಎದ್ದ ತಕ್ಷಣ ಅವುಗಳ ದೇಹಕ್ಕೆ ಹೋಲಿಸಿದರೆ ತಲೆಯ ಭಾಗ ಸ್ವಲ್ಪ ದೊಡ್ಡದಾಗಿ ಕಾಣುತ್ತದೆ. ಪ್ರಮುಖ ಸಲಹೆ. ಹುಳುಗಳು ಎರಡನೇ ಜ್ವರದಲ್ಲಿದ್ದರೆ ಅವುಗಳಿಗೆ ಯಾವುದೇ ಕಾರಣಕ್ಕೂ ಎಲೆಗಳನ್ನು ಹಾಕಬೇಡಿ ಮತ್ತು ಅವುಗಳನ್ನು ಮುಟ್ಟಬೇಡಿ. ಅವು ಸಂಪೂರ್ಣವಾಗಿ ಜ್ವರದಿಂದ ಎದ್ದು ಚಲಿಸಲು ಪ್ರಾರಂಭಿಸಿದ ನಂತರವೇ ನುಣ್ಣಗೆ ಕತ್ತರಿಸಿದ ಎಳೆಯ ಹಿಪ್ಪುನೇರಳೆ ಎಲೆಗಳನ್ನು ಆಹಾರವಾಗಿ ನಮಸ್ಕಾರ ನೀಡಬೇಕು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ರೇಷ್ಮೆ ಬಗ್ಗೆ ತುಂಬಾನೇ ಕುತೂಹಲಕಾರಿ ವಿಷಯಗಳನ್ನು ತಿಳಿಯಲಿದ್ದೇವೆ. ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ರೇಷ್ಮೆ ಉದ್ಯಮ ಮತ್ತು ಮಾಹಿತಿಯ ಇಂಥದ್ದೇ ವಿಡಿಯೋಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್